ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಕಾಂಗ್ರೆಸ್ ಪಕ್ಷ ತೀಕ್ಷ್ಣವಾಗಿ ಖಂಡಿಸ್ತಾ ಬಂದಿದೆ, ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದೆ. ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಆಡಳಿತಾರೂಢ ಪಕ್ಷವಾಗಿರುವ ಕಾಂಗ್ರೆಸ್ ನಮ್ಮ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಈ ಬದಲಾವಣೆಯನ್ನ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಸರ್ಕಾರವಾಗಿ ನಿರ್ಣಯವನ್ನ ಕೈಗೊಳ್ಳೋ ಹಂತಕ್ಕೆ ಹೋಗಿದೆ. ಇಲ್ಲಿ ಕೇವಲ ಮಹಾತ್ಮ ಗಾಂಧಿಯ ಹೆಸರನ್ನ ತೆಗೆದು ರಾಮನ ಹೆಸರಿಟ್ಟಿದ್ದು ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧಕ್ಕೆ ಕಾರಣವಾಗ್ತಾ ಇದೆಯಾ? ಬರೋಬ್ಬರಿ 1 ಲಕ್ಷ ಕೋಟಿ ರೂಪಾಯಿಯ ಯೋಜನೆಯಲ್ಲಿ ಆಗ್ತಾ ಇರುವ ಅಕ್ರಮಗಳ ಸುಧಾರಣೆಗೆ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ತರಲಿಕ್ಕೆ ಹೊರಟಿರುವ ಈ ಬದಲಾವಣೆಗಳು, ಮಾರ್ಪಾಡುಗಳು ನಿಜಕ್ಕೂ ಯಶಸ್ವಿಯಾಗ್ಲಿಕ್ಕೆ ಸಾಧ್ಯನಾ ಇಲ್ವಾ? ಒಟ್ಟಾರೆಯಾಗಿ ಈ ಬದಲಾವಣೆಗೆ ವಿರೋಧ ಇರೋದು ಯಾಕೆ? ವಿರೋಧ ಮಾಡ್ತಾ ಇರುವ ಕ್ರಮ ಸರಿ ಇದೆಯಾ? ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚಾ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಮುಖ್ಯ ವಕ್ತಾರರಾದ ಅಶ್ವಥ್ ನಾರಾಯಣ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ ಎಂಎಲ್ಸಿ ಆದ ನಾಗರಾಜ್ ಯಾದವ್ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಮ್ ಆದ್ಮಿ ಪಕ್ಷದಿಂದ ಉಷಾ ಮೋಹನ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ಸಂವಿಧಾನ ತಜ್ಞರಾದ ಡಾಕ್ಟರ್ ಸುಧಾಕರ್ ಹೊಸಳ್ಳಿ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಚಿಂತಕರು ಶಶಿಕಾಂತ್ ಯಡ್ಡಳ್ಳಿ ಅವರಿದ್ದಾರೆ. ನಮಸ್ಕಾರ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಎಂದಿನಂತೆ ಮಹಾಭಾರತ ಮೆಗಾ ಡಿಬೇಟ್ನಲ್ಲಿ ಇವತ್ತು ನಮ್ಮ ಜೊತೆಯಲ್ಲಿ ಅನೇಕ ಆಡಿಯನ್ಸ್ ಕೂಡ ಇದ್ದೀರಿ. ನಮಸ್ಕಾರ, ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಮೊದಲಾಗಿ ನಾಗರಾಜ್ ಯಾದವ್ ಸರ್, ತಮ್ಮಿಂದಲೇ ಚರ್ಚೆ ಪ್ರಾರಂಭ ಮಾಡ್ತೀನಿ. ಶ್ರೀರಾಮನ ಅಸ್ತಿತ್ವವನ್ನ ಪ್ರಶ್ನೆ ಮಾಡಿ ಕೋರ್ಟ್ಗೆ ಹೋದ ಕಾಂಗ್ರೆಸ್ ಪಕ್ಷ, ಶ್ರೀರಾಮನ ಪಟ್ಟಾಭಿಷೇಕದಿಂದ ದೂರ ಉಳಿದ ಕಾಂಗ್ರೆಸ್ ಪಕ್ಷ, ಜೈ ಶ್ರೀರಾಮ್ ಅನ್ನುವವರ ವಿರುದ್ಧವಾಗಿ ವೋಟ್ ಬ್ಯಾಂಕ್ ಕಾರಣಕ್ಕೋಸ್ಕರ ದ್ವೇಷ ಕಾರುವ ಕಾಂಗ್ರೆಸ್ ಪಕ್ಷ ಕೇವಲ ರಾಮನ ಹೆಸರಿದೆ ಅನ್ನೋ ಕಾರಣಕ್ಕೆ ಈ ಬದಲಾವಣೆಯನ್ನ ವಿರೋಧ ಮಾಡ್ತಾ ಇದೆ ಅನ್ನೋ ವಾದ. ಒಪ್ತೀರಾ ಇದನ್ನು? ಖಂಡಿತವಾಗ್ಲೂ ಒಪ್ಪಲ್ಲ. ಯಾಕಂದ್ರೆ ನಾವು ಕೂಡ ಶ್ರೀರಾಮನ ಭಕ್ತರೇ. ಭಗವಂತನ ನಂಬಿಕೆ ಇಟ್ಕೊಂಡಿರ್ತಕ್ಕದ್ದು ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ನ ಪಕ್ಷ ಕೂಡ. ಆದರೆ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಮತ್ತು ಸಾಮಾಜಿಕ ಪರಿಕಲ್ಪನೆಯಲ್ಲಿ ಮತ್ತು ಸಂವಿಧಾನದ ಆಶಯಗಳಲ್ಲಿ ಸೆಕ್ಯುಲರ್ ಫ್ಯಾಬ್ರಿಕ್ ನಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ, ಜಾತಿಯಾದ ತತ್ವಗಳ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ, ಡೆಮಾಕ್ರಸಿ ನಂಬಿಕೆ ಇಟ್ಕೊಂಡು ಯಾರು ಪಕ್ಷ ಇದ್ರೆ ಕಾಂಗ್ರೆಸ್ ಪಕ್ಷ. ನಾಗರಾಜ್ ಯಾದವ್ ಅವರ ಮಾತಿಗೆ ಹೇಳ್ತಾ ಇದ್ದೀನಿ, ನಾವು ಯಾರಾದ್ರೂ ಕೂಡ ಶ್ರೀರಾಮನ ವಿರೋಧ ಅಂತ ಹೇಳ್ತಕ್ಕಂಥದ್ದು ಅದು ತಪ್ಪು ಕಲ್ಪನೆ ಮತ್ತು ಸಂಕುಚಿತ ಮನೋಭಾವ ಇರ್ತಕ್ಕಂಥವ್ರು ಮಾತ್ರ. ಯಾರು ಶ್ರೀರಾಮನ ಬೀದಿಗೆ ತಂದು ರಾಜಕಾರಣ ಮಾಡ್ತಾರೋ ಅವರು ಮಾತ್ರ ಈ ಮಾತುಗಳನ್ನ ಹೇಳಲಿಕ್ಕೆ ಸಾಧ್ಯ ಅನ್ನೋ ಮಾತು ಹೇಳ್ತಾ ಇದ್ದೀನಿ. ಇವತ್ತು ಮಾಡ್ತಾ ಇರ್ತಕ್ಕಂಥ ಹೆಸರು ಬದಲಾವಣೆ ಒಂದು ಅಂಶ ಆದ್ರೂ ಕೂಡ ಎಂಟೈರ್ ಪ್ರೋಗ್ರಾಮ್ ಬಗ್ಗೆ ನಾವು ವಿಸ್ತೃತವಾಗಿ ಚರ್ಚೆ ಮಾಡಲಿಕ್ಕೆ ಆಲೋಚನೆ ಮಾಡಿರ್ತಕ್ಕಂಥವ್ರು ನಾವು. ಯಾವ ಕಾರಣಕ್ಕೋಸ್ಕರ ನರೇಗಾ ಯೋಜನೆಗಳನ್ನ ಮಹಾತ್ಮ ಗಾಂಧಿ ಅವರ ಹೆಸರಲ್ಲಿ ತಂದಂತ ನರೇಗಾ ಯಾವ ಕಾರಣಕ್ಕೆ ತಂದು ಅಂತ ಆಲೋಚನೆ ಮಾಡಿ ನೋಡಿದಾಗ ಯಾವ ಗ್ರಾಮೀಣ ಪ್ರದೇಶದಿಂದ ಯುವಕರಿಗಿರ್ಬೋದು, ಯುವತಿಯರಿರ್ಬೋದು ಅಥವಾ ರೈತರಿರ್ಬೋದು ಅವರಿಗೆ ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಳ್ಳಿಕ್ಕೋಸ್ಕರ ಕೊಟ್ಟಂತ ಕಾರ್ಯಕ್ರಮ ಹೊರತು ರಾಜಕಾರಣಕ್ಕಾಗಿ ಕೊಟ್ಟಂತ ಕಾರ್ಯಕ್ರಮಗಳಲ್ಲ. ಯಾವುದೇ ಜಾತಿ ಆಧಾರದ ಮೇಲೆ, ಧರ್ಮ ಆಧಾರದ ಮೇಲೆ ರಾಮನ ಹೆಸರು, ಲಕ್ಷ್ಮಣನ ಹೆಸರು, ಸೀತರ ಹೆಸರು ತಂದದಲ್ಲ. ನಾವು ನಂಬಿರ್ತಕ್ಕದ್ದು ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳ ಅನುಗುಣವಾಗಿ ಆರ್ಟಿಕಲ್ 41 ಪ್ರಕಾರ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಪ್ರಕಾರ ನಾವು ನಾಗರಿಕರಿಗೆ ಕೆಲಸ ಕೊಡಬೇಕಾಗಿರ್ತಕ್ಕಂಥ ಒಂದು ಕೇಂದ್ರದ ಅಥವಾ ರಾಜ್ಯ ಸರ್ಕಾರದ ಕರ್ತವ್ಯ ಅಂತಕ್ಕಂಥ ಮಾತಿಗೆ ಆ ಕಾರ್ಯಕ್ರಮ ತಂದಿರ್ತೇವೆ. ಯಾಕಂದ್ರೆ ಅದರಿಂದ ಮಾಡತಕ್ಕಂಥ ಯೋಜನೆಗಳಿಂದ 100 ದಿನ ಕೆಲಸ ಕೊಡೋದ್ರಿಂದ, ಕನಿಷ್ಠ ಪಕ್ಷ 100 ದಿನ ಕೆಲಸ ಕೊಡೋದ್ರಿಂದ ಅವ್ರು ಸ್ವಾಭಿಮಾನ ಬದುಕನ್ನ ಕಟ್ಕೋಬಹುದು ಅಂತ ವಿಚಾರಗಳು ಮಾಡ್ತಕ್ಕಂಥದ್ದು. ಅದರಲ್ಲಿರ್ತಕ್ಕಂಥ 50% ಹೆಚ್ಚು ಮಹಿಳೆಯರಿಗೆ ಕೆಲಸ ಕೊಡ್ತಕ್ಕಂಥದ್ದು, ಮಹಿಳೆಯರಿಗೆ ಸ್ವಾಭಿಮಾನ ಬದುಕು ಕಟ್ಕೊಡ್ಕೋಸ್ಕರ ಸಂವಿಧಾನ ಆಶೆ ಕೊಟ್ಟಿದ್ದು ನಾವು ವಿರೋಧ ಮಾಡ್ತಾ ಇರ್ತಕ್ಕಂಥ. ನೀವು ರಾಮ್ ಅಂತಂದ್ರೆ ಅದು ಯಾರ ಹೆಸರು? ಇದು ರಾಮನ ಹೆಸರು ಇಟ್ಟವರು ಅವರು ಹೇಳಲಿಕ್ಕೆ ಸ್ಪಷ್ಟವಾಗಿ ನೋಡೋಣ. ಲೆಟ್ ದೆಮ್ ಕಮ್ ಔಟ್ ಹೆಸರಿಗೆ ಹೆಸರಿನ ಬದಲಾವಣೆಗೆ. ನಾಗರಾಜ್ ಯಾದವ್ ಅವರೇ, ಕ್ವಶನ್ ಪೇಪರ್ ಲೀಕ್ ಮಾಡ್ತಾ ಇದ್ದೀನಿ. ನೆಹರು ಗಾಂಧಿ, ಇದು ಮಹಾತ್ಮ ಗಾಂಧಿ ಅಲ್ಲ, ನೆಹರು ಗಾಂಧಿ ಪರಿವಾರದ ಜನರ ಹೆಸರಲ್ಲಿರುವ 450 ಬಿಲ್ಡಿಂಗ್, ಇನ್ಸ್ಟಿಟ್ಯೂಷನ್, ರಸ್ತೆಗಳ ಪಟ್ಟಿಯನ್ನು ನಾನು ಕೊಡ್ತೀನಿ. ನೀವು 10 ಮಹಾತ್ಮ ಗಾಂಧಿ ಹೆಸರಲ್ಲಿರುವ ಯೋಜನೆಗಳು, ರಸ್ತೆ ಅಥವಾ ಬಿಲ್ಡಿಂಗ್ ಹೆಸರು ನೀವು ರೆಡಿ ಮಾಡ್ಕೊಳ್ಳಿ. ಅವ್ರಿಗೆ ಪ್ರಶ್ನೆ ಕೇಳಿ ವಾಪಸ್ ಬರ್ತೀನಿ. ಗೋಡ್ಸೆ ಆರಾಧಕರಾದ, ಇದು ನನ್ನ ಮಾತಲ್ಲ ಸರ್, ವಿವಾದ ಇರೋದು, ಗೋಡ್ಸೆ ಆರಾಧಕರಾದ ಆರ್ಎಸ್ಎಸ್ ಬೆಂಬಲಿತ ಪ್ರಧಾನಿ ಆಗಿರೋ ಕಾರಣಕ್ಕೇನೆ ಮಹಾತ್ಮ ಗಾಂಧಿಯ ಹೆಸರನ್ನ ಕಿತ್ತಾಕಿ ರಾಮನ ಹೆಸರನ್ನ ತರಲಿಕ್ಕೆ ಹೊರಟಿದ್ದಾರೆ. ಇದರ ಉದ್ದೇಶ ಪ್ಯೂರ್ಲಿ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಇತಿಹಾಸದ ಪುಟಗಳಿಂದ ಅಳಿಸಿ ಹಾಕೋದು. ಇದು ವಿರೋಧಕ್ಕೆ ಕಾರಣವಾಗ್ತಾ ಇದೆ. ಮೇಡಮ್, ಒಂದೇನಂದ್ರೆ ಕಾಂಗ್ರೆಸ್ಗೆ ಕಾಮಲೆ ಕಣ್ಣಲ್ಲೇ ಎಲ್ಲವನ್ನೂ ನೋಡ್ಲಿಕ್ಕೆ ಕೊಟ್ಟಿದೆ. ಕಾಂಗ್ರೆಸ್ಗೆ ಅದನ್ನ ವಿಶಾಲವಾಗಿ ನೋಡಬೇಕು. ಗೋಡ್ಸೆ ಆಧಾರಿತ ನಾಥೂರಾಮ್ ಗೋಡ್ಸೆ ಮಹಾತ್ಮ ಗಾಂಧಿ ಕೊಂದಿದ್ದೆ ಅವಾಗ 1948 ಜನವರಿ 30ನೇ ತಾರೀಕು. ಯಾರು ಪ್ರೈಮ್ ಮಿನಿಸ್ಟರ್ ಅವಾಗ? ನೆಹರು ಪ್ರೈಮ್ ಮಿನಿಸ್ಟರ್, ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿರಲಿಲ್ಲ. ಗಾಂಧಿ ಕೊಲೆಗೆ ಕಾರಣ ಯಾರು? ಕಾಂಗ್ರೆಸ್ ಪಾರ್ಟಿ. ಇವತ್ತು ಗಾಂಧಿ ಬಗ್ಗೆ ಮಾತಾಡ್ತಾರೆ. ಮತ್ತೆ ನಾಥೂರಾಮ್ ಗೋಡ್ಸೆ ಗಾಂಧಿಯವರನ್ನ ಕೊಲ್ಲಬೇಕು ಅಂತೇಳಿ ಫಸ್ಟ್ ಅಟೆಂಪ್ಟ್ ಅಲ್ಲೇ ಕೊಂದಿದ್ದಲ್ಲ, 4 ಅಟೆಂಪ್ಟ್ ಮಾಡಿ ಕೊಂದಿದ್ದು. ನೆಹರು ಗೊತ್ತಿರಲಿಲ್ವಾ ಈ ವಿಷಯ? ಇವತ್ತು ಗಾಂಧಿ ಬಗ್ಗೆ ಮಾತಾಡ್ತಾರೆ ಇವರು. ಇವತ್ತು ಗಾಂಧಿ ಬಗ್ಗೆ ಮಾತಾಡ್ತಾರೆ. ಮೇಡಮ್, ಗಾಂಧಿ ಇದ್ರಲ್ಲಿ ಬಂದಿರತಕ್ಕಂಥದ್ದು ನೋಡಿ, ವಿಕಸಿತ ಭಾರತ್
ವಿಕಸಿತ ಭಾರತ ಇದು ಈ ಯೋಜನೆ ಬರೋದಕ್ಕಿಂತ ಮೊದಲಿಂದನೇ ವಿಕಸಿತ ಭಾರತ ಸ್ಕೀಮ್ಗಳನ್ನ 2047 ಮುನ್ನೆಲೆ ಇಟ್ಕೊಂಡು ತಂದಿರತಕ್ಕಂಥ ಸ್ಕೀಮ್ಗಳು. ಅದರಲ್ಲಿ ಒಂದು ಬಂದ ರೋಜ್ಗಾರ್ ಆಜೀವಿಕ್ ಮಿಷನ್. ನೀವು ಕನ್ನಡದಲ್ಲಿ ನೋಡೋರೆ ರಾಮ್ ಬರೋದಿಲ್ಲ, ಇಂಗ್ಲಿಷ್ ನೋಡೋರು ರಾಮ್ ಬರ್ತಾರಲ್ಲಿ, RAM ಬರ್ತದೆ. ಇವರು ಇದನ್ನ ರಾಮ ಅಂತ ಕನ್ಫ್ಯೂಷನ್ ಮಾಡ್ತಾರೆ. ಒಂದು ನಿಮಿಷ ಪ್ಲೀಸ್, ಇದರಲ್ಲಿ ಕೆಲವೊಂದು ಯೋಜನೆಗಳು ಕಾಲಕ್ಕೆ ಬದಲಾವಣೆ ಆದಂತ ಸಂದರ್ಭದಲ್ಲಿ, ಯೋಜನೆಗಳ ಜೊತೆ ಅಡಿಷನಲ್ ಆಗಿ ಆಡ್ ಆದಂತ ಸಂದರ್ಭದಲ್ಲಿ ಹೆಸರುಗಳು ಬದಲಾವಣೆ ಆಗುವಂತದ್ದು ಸಹಜ. ಇದು ಮುಂಚೆ ನರೇಗಾ ಅಂತ ಇರಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ ಕೂಲಿಗಾಗಿ ಕಾಡುವಂತ ಇತ್ತು ಸ್ಕೀಮು. ನೀವ್ ಯಾಕ್ರಿ ಬದಲಾವಣೆ ಮಾಡಿದ್ರಿ ಅಂತ ನಾವು ಕೇಳಿದ್ವಾ? ಇದಕ್ಕೆ ಅಡಿಷನಲ್ ಆಗಿ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಕೆಲವು ಸ್ಕೀಮ್ಗಳನ್ನ ಜಾರಿಗೆ ತಂದ್ರು. ನರೇಗಾ ಅಂತ ಇದು ಮೊದಲು ನೆಹರು ಹೆಸರಲ್ಲಿತ್ತು, ನರೇಗಾ ಅಂತಿದ್ದು, ಆಮೇಲೆ ಮನ್ರೇಗಾ ಅಂತ ಆಯ್ತು. ಕೂಲಿಗಾಗಿ ಕಾಡು ಇತ್ತು, ನರೇಗಾ ಆಯ್ತು, ಮನ್ರೇಗಾ ಆಯ್ತು. ಈಗ ವಿಕಸಿತ ಭಾರತ್ ರೋಜ್ಗಾರ್ ಮಿಷನ್ ಯೋಜನೆ ಆಗಿದೆ. ಕಾಲಕ್ಕೆ ಯೋಜನೆಗಳು ಅಡಿಷನಲ್ ಆಗಿ ಜಾಯಿನ್ ಆದಾಗ ಹೆಸರು ಬದಲಾವಣೆ ಆಗುವಂತದ್ದು ಸಹಜ. ನೀವು ಅದರಲ್ಲಿ ಹೆಸರು ಮುಖ್ಯನಾ, ಇದಕ್ಕೆ ಅಡಿಷನಲ್ ಆಗಿ ಇನ್ನೇನಾದ್ರು ಸ್ಕೀಮ್ಗಳು ಆಡ್ ಆಗಿದೆಯಾ, ಅದು ಇಂಪಾರ್ಟೆಂಟೇ ಹೊರತು ಮುಖ್ಯ ಅಲ್ಲ. ಮೇಡಮ್, 2000 ಇದಕ್ಕಿಂತ ಮುಂಚೆ ಫಸ್ಟ್ ಎಷ್ಟು ಹಣ ಬಿಡುಗಡೆ ಆಗ್ತಾ ಇತ್ತು, ಈಗ ಎಷ್ಟು ಹಣ ಬಿಡುಗಡೆ ಆಗ್ತಾ ಇದೆ? 33,000 ಕೋಟಿ ಹಣ ಬಿಡುಗಡೆ ಆಗಿದೆ 2014ರಲ್ಲಿ. 2,86,000 ಕೋಟಿ 24-25ರಲ್ಲಿ ಬಿಡುಗಡೆ ಆಗಿರೋದು. ಮೇಡಮ್, ಅದು ಮುಖ್ಯನಾ? ಹೆಸರು ಬದಲಾವಣೆ ಮುಖ್ಯನಾ? ಅಕ್ಟೋಬರ್ 2, 2014 ಸ್ವಚ್ಛ ಭಾರತ್ ಯೋಜನೆಯನ್ನು ಜಾರಿಗೆ ತಂದ್ರು. ಒಂದು ಲೈನ್ ಆರ್ಟ್ ಗಾಂಧಿ ಫೋಟೋ ಹಾಕಿದ್ರು, ಗಾಂಧಿ ಚಸ್ಮಾ ಹಾಕಿದ್ರು. ಇವ್ರನ್ನ ಕೇಳಿ ಹಾಕಿದ್ವಾ ಅದನ್ನ? ಮಹಾತ್ಮ ಗಾಂಧಿಯವರು ಸ್ವಚ್ಛತೆ ಬಗ್ಗೆ ಆದ್ಯತೆಯನ್ನು ಕೊಟ್ಟಿದ್ರು. ಅದರಲ್ಲಿ ಗಾಂಧಿ ಫೋಟೋ ಬಂತು, ಮತ್ತೆ ಅವರ ಸ್ಪೆಕ್ಸ್ ಅನ್ನ ಹಾಕಿದ್ರು. ಒಂದು ಸಿಂಬಾಲಿಕ್ ಆಗಿ. ನೀವು ಯೋಜನೆಗಳು ಬಂದಾಗ ಆಡ್ ಆಗುತ್ತೆ, ಡಿಲೀಟ್ ಆಗುತ್ತೆ. ನೀವು ಇದರಲ್ಲಿ ಯಾವ್ದಾದ್ರು ಕಿತ್ತಾಕಿದಾರಾ ಅದನ್ನ ನೋಡ್ಬೇಕು. ಮೇಡಮ್, ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷಗಳಿಗೆ, ಗ್ರಾಮ ಪಂಚಾಯತಿ ಮೆಂಬರ್ಗಳು ನೀವು ಫೋನ್ ಮಾಡಿ, ಸರ್ 15th ಫೈನಾನ್ಸ್ ದುಡ್ಡು ಕೇಂದ್ರ ಸರ್ಕಾರ ದುಡ್ಡಿಲ್ಲ ಅಂದ್ರೆ ನಮ್ಮ ಪಂಚಾಯತಿನ ಕೇಳೋರಿರ್ಲಿಲ್ಲ ಸರ್. ನರೇಗಾ ದುಡ್ಡಲ್ಲಿ ಇವತ್ತು ಕೆಲಸ ನಡೀತಿದೆ, 15th ಫೈನಾನ್ಸ್ ದುಡ್ಡಲ್ಲಿ ಬಂದಿದೆ. ರಾಜ್ಯ ಸರ್ಕಾರ ನೇಹ ಪೈಸೆ ಹಣ ಬಿಡುಗಡೆ ಮಾಡಿಲ್ಲ ಸರ್ ಅಂತ ಹೇಳಿದ್ರು. ಇವತ್ತು ಕೇಂದ್ರ ಸರ್ಕಾರ ಯೋಜನೆಯ ಬದಲಾವಣೆಗಳ ಬಗ್ಗೆ ಕೂಡ ಸುದೀರ್ಘವಾಗಿ ಮಾತನಾಡ್ತೀನಿ ಸರ್. ಬಟ್ ಹೆಸರು ಬದಲಾವಣೆ ಅಂದ್ರಿ, ನಿಮಗೂ ಕ್ವಶನ್ ಪೇಪರ್ ಲೀಕ್ ಮಾಡ್ತಾ ಇದ್ದೀನಿ. UPA ಅವಧಿಯ 23 ಸರ್ಕಾರಿ ಯೋಜನೆಗಳ ಹೆಸರನ್ನ ಬದಲಾವಣೆ ಮಾಡಿದ, ಅದು ಕೀರ್ತಿನೋ ಅಪಕೀರ್ತಿನೋ ನಿಮ್ಮ NDA ಸರ್ಕಾರಕ್ಕಿದೆ. ಈ ಹೆಸರನ್ನ ಬದಲಾವಣೆ ಮಾಡೋ ಗೀಳು ಬಿಜೆಪಿಗಿಲ್ಲ ಅಂತ ಹೇಳಿ ಹೆಂಗ್ ಹೇಳ್ತೀರಿ? ಮುಂದೆ ಉತ್ತರ ಕೊಡಿರಂತೆ. ಸುಧಾಕರ್ ಸರ್, ಗಾಂಧಿ ಹುಟ್ಟಿದ ಊರಿನವರೇ ಆದ ನರೇಂದ್ರ ಮೋದಿ ಅವರಿಗೆ ಗಾಂಧಿ ಕಂಡ್ರೆ ದ್ವೇಷ ಇದ್ದಿದ್ರೆ ಸಾಬರಮತಿ ರಿವರ್ ಫ್ರಂಟ್ ಅನ್ನ ಉದ್ಧಾರ ಮಾಡ್ತಾ ಇದ್ರ? ಗಾಂಧಿ ಅವರ ಹೆಸರಲ್ಲಿ ಅಶ್ವಥ್ ನಾರಾಯಣ ಅವರು ಹೇಳ್ತಾ ಇದ್ದ ಹಾಗೇನೆ ಸ್ವಚ್ಛ ಭಾರತ್ ಮಿಷನ್ ಮಾಡ್ತಾ ಇದ್ರ? ಹೀಗೇನೆ ಗಾಂಧೀಜಿ ಅವರ ಹೆಸರಲ್ಲಿ ಅನೇಕ ಯೋಜನೆಗಳಿದ್ದು ಅದೆಲ್ಲವನ್ನ ಕ್ಲೋಸ್ ಮಾಡೋ ಪ್ರಯತ್ನ ಮಾಡಬಹುದಾಗಿತ್ತು. ನಿಜವಾಗ್ಲೂ ಮೋದಿ ಅವರು ಗಾಂಧಿ ದ್ವೇಷಿನ